ವಿಜಯಪುರ ಪಟ್ಟಣದ ಗ್ರಾಮ ದೇವತೆ ಗಂಗಾತಾಯಿ ದೇವಿಯ 55ನೇ ಜಾತ್ರಾ ಮಹೋತ್ಸವ ಮಂಗಳವಾರ ವಿಜೃಂಭಣೆಯಿಂದ ನೆರವೇರಿತು. ಜಾತ್ರಾ ಕಮಿಟಿ ಹಾಗೂ ಗಂಗಾಮತಸ್ಥರ ಸಂಘ ಅನ್ನದಾನ ಕಮಿಟಿಯ ಸಹಯೋಗದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಲಾಗಿತ್ತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಬೃಹತ್ ಗಾತ್ರದ ಸ್ವಾಗತ ಕಮಾನುಗಳು, ಶುಭಕೋರುವವರು, ಫ್ಲೆಕ್ಸ್ಗಳು ರಾರಾಜಿಸಿದವು. ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಿದ್ದ ಹೂವಿನ ಬುಟ್ಟಿಗಳಲ್ಲಿ ತಂಬಿಟ್ಟಿನ ದೀಪಗಳು ಹಾಗೂ ಬೆಲ್ಲದ ದೀಪಗಳನ್ನು ಹೊತ್ತುಕೊಂಡು ಬಂದ ಮಹಿಳೆಯರು, ಹೆಣ್ಣು ಮಕ್ಕಳು ಸಾಲಾಗಿ ಹೋಗಿ ದೇವರಿಗೆ ಬೆಳಗಿದರು. ಯುವಕರು ತಮಟೆ ವಾದನಗಳಿಗೆ ಕುಣಿದು ಕುಪ್ಪಳಿಸಿದರು. ಕೆಲವರು ಪಾನಕ ಮಜ್ಜಿಗೆ ವಿತರಣೆ ಮಾಡಿದರು. ಅಣ್ಣಮ್ಮ ತಾಯಿ ಸುರೇಶ್ ಅವರು ಬೆಂಗಳೂರಿನಿಂದ ಅಣ್ಣಮ್ಮದೇವಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದರು. ಗಂಗಾದೇವಿಗೆ ದೀಪಗಳನ್ನು ಬೆಳಗುವುದಕ್ಕೆ ಬಂದಿದ್ದವರು ಅಣ್ಣಮ್ಮ ತಾಯಿಗೆ ಪೂಜೆ ಸಲ್ಲಿಸಿ ನಮಿಸಿದರು. ಪಟ್ಟಣದಲ್ಲಿ ನಡೆದ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಟ್ಟಣದ ದುರ್ಗಾತಾಯಿ ದೇವಾಲಯ, ಸತ್ಯಮ್ಮ ತಾಯಿ ದೇವಾಲಯ, ಸಪ್ಪಲಮ್ಮ ತಾಯಿ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ದೀಪಗಳು ಬೆಳಗಿದರು. ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಎಂ ಸತೀಶ್ ಕುಮಾರ್, ಮಾಜಿ ಪುರಸಭೆ ಸದಸ್ಯ ಬಲಮೂರಿ ಶ್ರೀನಿವಾಸ್, ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ನಾಗರಾಜ್, ಪಿ ಸಂಪತ್, ರುದ್ರಮೂರ್ತಿ, ಕೆಎಂ ಮಹೇಶ್, ಪುರಸಭೆ ಅಧ್ಯಕ್ಷೆ ಭವ್ಯ ಮಹೇಶ್, ಮಾಜಿ ಅಧ್ಯಕ್ಷೆ ಅನ್ನಪೂರ್ಣಮ್ಮ, ಪುರಸಭೆ ಸದಸ್ಯರಾದ ಎಂ ಕೇಶವಪ್ಪ, ಎನ್ ನಾರಾಯಣಸ್ವಾಮಿ, ಕವಿತಾ ಮುನಿ ಅಂಜಿನಪ್ಪ, ಮುಖಂಡರಾದ ನಾರಾಯಣಸ್ವಾಮಿ, ಕೆ ಮುನಿರಾಜು, ವಕೀಲ ವೆಂಕಟಗಿರಿಯಪ್ಪ, ಚನ್ನಕೃಷ್ಣಪ್ಪ, ಅನಂತ್, ಗಂಗಾಮತಸ್ಥರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಮಾತಾಡೋಣ ನೋಡೋಣ. ವಿಜಯಪುರದ ಗ್ರಾಮ ದೇವತೆಯಾದಂಥ ಗಂಗಾದೇವಿ ಅಮ್ಮನವರ 55ನೇ ವರ್ಷದ ಜಾತ್ರಾ ಮಹೋತ್ಸವ ಇದನ್ನು ಬೆಳಗ್ಗೆ ಸುಮಾರು 5 ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಆರತಿ ಮಹೋತ್ಸವಗಳು ಇಲ್ಲಿವರೆಗೂ ಸಾಧಾರಣವಾಗಿ 15ರಿಂದ 20 ಸಾವಿರ ಜನಗಳು ಆಗಲೇ ಆರತಿ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಸಂಜೆವರೆಗೂ ಸುಮಾರು ಇನ್ನೂ ಒಂದು 15ರಿಂದ 20 ಸಾವಿರಕ್ಕಿಂತ ಹೆಚ್ಚು ಜನಗಳು ಭಾಗವಹಿಸಬಹುದು ಅಂತ ಒಂದು ಆಲೋಚನೆ ಇದೆ. ಈ ಒಂದು ದಿವಸದಲ್ಲಿ ವಿಜಯಪುರ ಪಟ್ಟಣದ ಎಲ್ಲ ಹಿಂದೂ ಮತಸ್ಥರು ಶ್ರದ್ಧಾಭಕ್ತಿಯಿಂದ ತಮ್ಮ ಆರತಿಗಳನ್ನು ತಂದು, ತಂಬಿಟ್ಟು ಆರತಿಗಳು, ಬೆಲ್ಲದ ಆರತಿಗಳು ತಂದು ತಾಯಿಯವರಿಗೆ